ಪ್ರಶಾಂತ್, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತಿನ ತನಕದ ಪ್ರೊಸೀಜರು ಕಾನೂನಿನ ಪ್ರಕಾರ ಎಲ್ಲಕ್ಕಿಂತ ಮುಖ್ಯವಾಗಿ ದೂರುದಾರರಿಗೆ ಸಮಾಧಾನ ಕೊಡುವಂತೆ ನಡೀತಾ ಇದೆ. ಅದೇ ನೋಡಿ, ಸೌಜನ್ಯ ಪ್ರಕರಣದ ಒಟ್ಟಾರೆ ತನಿಖೆ ಹೆಜ್ಜಾರ್ಡ್ ರೀತಿಯಲ್ಲಿ ನಡೆದು ನಂತರ ಅದಾದಮೇಲೆ CBIಗೆ ಹೋಯಿತು. CBI ಏನೊಂದು ರಿಪೋರ್ಟ್ ಕೊಡ್ತು, ಅದೆಲ್ಲವನ್ನು ನೋಡಿದಾಗ ಈ ಪ್ರಕರಣದಲ್ಲಿ ಅನಾಮಿಕ ವ್ಯಕ್ತಿ ಏನೊಂದು ದೂರು ಕೊಟ್ಟಾಗಿನಿಂದ ಹಿಡಿದು ಕೋರ್ಟ್ನ ಪ್ರೊಸೀಜರ್ಸ್ವರೆಗೆ, ನಂತರ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪ್ರಶ್ನೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಇಂಥ ಪ್ರಕರಣಗಳ ಬಗ್ಗೆ ಒಂದು ದೊಡ್ಡ ಕುತೂಹಲ ಇರುತ್ತೆ. ಒಂದು ದೂರುದಾರ ಕೊಟ್ಟಿರ್ತಕ್ಕಂಥ ದೂರು ಪರ ವಿರೋಧದ ಚರ್ಚೆ ಬಿಡಿ, ಆದರೆ ಮಾಸ್ ಮರ್ಡರ್, ರೇಪ್ ನಡೆದಿವೆ ಅನ್ನುವ ಆರೋಪದ ಕಾರಣ ಮಾಸ್ ಬರಿಯಲ್ ಕೂಡ ನಡೆದಿದೆ. ಆ ದೃಷ್ಟಿಯಿಂದ ಒಂದು ದೊಡ್ಡ ಕುತೂಹಲ ರಾಜ್ಯದ ಜನರಲ್ಲೂ ಕೂಡ ಇದ್ರ ಬಗ್ಗೆ ಇದೆ. ಹೀಗಾಗಿ ಆಮೇಲೆ ಇಡೀ ದೇಶದಲ್ಲಿ ಇದು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಕೂಡ. ಈಗ ನಾನು ಯಾರೋ ಹೇಳ್ತಾ ಇದ್ರು, ಛತ್ತೀಸ್ಗಢ ಬೇರೆ ರಾಜ್ಯಗಳ ರೀಜನಲ್ ಚಾನಲ್ಗಳು, ದೇಶದ ನ್ಯಾಷನಲ್ ಚಾನಲ್ ಎಲ್ಲ ಕಡೆನೂ ಚರ್ಚೆ ಆಗ್ತಾ ಇದೆ. ಹೀಗಾಗಿ ರಾಜ್ಯದ ಪೊಲೀಸರ ಪ್ರೊಫೆಷನಲಿಸಮ್ ಬಗ್ಗೆ ಕೂಡ ತುಂಬ ದುರ್ಬಿನ್ ಹಾಕಿ ನೋಡ್ತಕ್ಕಂಥ ಪ್ರಕರಣ ಇದು. ಸೌಜನ್ಯ ಪ್ರಕರಣದ ನಂತರ ಈ ಪ್ರಕರಣದಲ್ಲಿ SIT ಹೇಗೆ ನಡ್ಕೊಳ್ಳುತ್ತೆ ಅಂತಕ್ಕಂಥದ್ದು, ಪರ ವಿರೋಧದ ಚರ್ಚೆ ಒಂದ್ಸಲ ಪಕ್ಕಕ್ಕಿಟ್ಬಿಡಿ. ಅವ್ರಿಗೆ ಅಂದರೆ ಪರದವರು ಮತ್ತು ವಿರೋಧದವರು ಮಾಡ್ತಿರ್ತಕ್ಕಂಥ ಚರ್ಚೆಗಳಿಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನೂ ಅರ್ಥ ಇಲ್ಲ ಅದಕ್ಕೆ. ನೀವು ಆ ಪರ ವಿರೋಧದ ಚರ್ಚೆ ನಡೆಸ್ತಾ ಇರ್ಬೋದು, ಆದರೆ ಇಡೀ ಅಗೆತದ ರೀತಿ ಇರ್ಬೋದು, ವೈಜ್ಞಾನಿಕ ಕ್ರಮಗಳಿರ್ಬೋದು, ಅದರ ವಿಸ್ತಾರ ಇರ್ಬೋದು. ಸುಮ್ಮನೆ ಎಲ್ಲೋ ಆತ ಪಾಯಿಂಟ್ ತೋರಿಸಿದ ಅಗದ್ರು ಅಂತಕ್ಕಂಥದ್ದಲ್ಲ. ಅಕ್ಕಪಕ್ಕದ ಜಾಗದಲ್ಲಿ ಅಗೀತಾ ಇದ್ದಾರೆ, ಶ್ವಾನವನ್ನು ಕರೆಸ್ತಾ ಇದ್ದಾರೆ. ಆತನಿಗೆ ಸಂತೃಪ್ತಿ ಆಗುವ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ತನಿಖೆ ಏನಿದೆ, ಇದು ನನಗನ್ಸುತ್ತೆ ಒನ್ಸ್ ಫಾರ್ ಆಲ್ ಇಡೀ ಪ್ರಕರಣ ಅಂದರೆ ಇದರಲ್ಲೇನಾದರೂ ಹೊಸತು ಕುತೂಹಲ ಉಂಟಾ ಅಥವಾ ಇದಕ್ಕೊಂದು ಪೂರ್ಣ ವಿರಾಮ ಬೀಳುತ್ತಾ, ಅದು ತನಿಖೆಯ ರೀತಿಯ ಮೇಲೆ, ತನಿಖೆಯ ವ್ಯಾಪ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಡೆಫಿನೆಟ್ಲಿ. ಭರತ್, ಈ ಮಂಜುನಾಥ್ ಎನ್, ಸುಜಾತಾ ಭಟ್ ಪರ ಭರತ್ ಸಂಪರ್ಕ ಕಡಿತಗೊಂಡಿದೆ. ಸುಜಾತಾ ಭಟ್ ಪರ ವಕೀಲರು ಮಂಜುನಾಥ್ ಎನ್ ಅವರು ಕೊಟ್ಟಿರುವಂಥ ಪ್ರೆಸ್ ನೋಟ್ನಲ್ಲಿ ಸುಜಾತಾ ಭಟ್ ಅವರ ಹೇಳಿಕೆಯೊಂದನ್ನು ಕೋಟ್ ಮಾಡಿದ್ದಾರೆ. ಐ ವಿಲ್ ವಾಚ್ ಔಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಯುಮೇಷನ್. ಅಂದರೆ ಪ್ರತಿಯೊಂದು ಅಗೆತವನ್ನು ನಾನು ಕುತೂಹಲದಿಂದ ನೋಡ್ತಾ ಇದ್ದೇನೆ. ಮೈ ಹಾರ್ಟ್ ಏಕ್ಸ್ ಫಾರ್ ಆನ್ಸರ್ಸ್ ಆ್ಯಂಡ್ ಐ ಹ್ಯಾವ್ ಫುಲ್ ಫೇತ್ ದಟ್ SIT's painstaking work will unearth the truth, no matter how long it takes or how deep they must dig ಅಂತ. ಸುಜಾತಾ ಭಟ್ ಅವರ ಆರೋಪ 2003ರಲ್ಲಿ ಅವರ ಮಗಳು ಅನನ್ಯ ಭಟ್ ಮಣಿಪಾಲದಲ್ಲಿ MBBS ಮಾಡ್ತಾ ಇದ್ರು. ಅವರು ತಮ್ಮ ಸ್ನೇಹಿತೆಯರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆಯಾದರೂ ಅವತ್ತಿನಿಂದ ಇವತ್ತಿನ ತನಕ ಸಿಕ್ಕಿಲ್ಲ. ಅಗೆಯಲ್ಪಟ್ಟಾಗ ಅಸ್ಥಿ ಪಂಜರ ಸಿಕ್ಕರೆ ಅದು ನನ್ನ ಮಗಳದ್ದು ಅನ್ನೋದನ್ನು ಕಂಡುಹಿಡಿದು ನನಗೆ ಹ್ಯಾಂಡ್ ಓವರ್ ಮಾಡಿ ನಾನು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಅದನ್ನು ಬರಿಯಲ್ ಮಾಡ್ತೀನಿ ಅನ್ನುವಂಥ, ಅದಕ್ಕೊಂದು ಅಂತ್ಯ ಸಂಸ್ಕಾರ ಕೊಡ್ತೀನಿ ಅನ್ನುವಂಥ ಮನವಿಯನ್ನು ಅವರು ಮಾಡಿಕೊಳ್ತಾ ಇದ್ದಾರೆ. ಭರತ್, ಸುಜಾತಾ ಭಟ್ ಅವರು ಹೇಳ್ತಾರೆ, ಐ ವಿಲ್ ವಾಚ್ ಔಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಯುಮೇಷನ್ ಅಂತ. ಪ್ರತಿಯೊಂದು ಅಗೆತವನ್ನು ನಾನು ಕುತೂಹಲದಿಂದ ನೋಡ್ತಾ ಇದ್ದೀನಿ, ತುಂಬ ದುಃಖ ಆಗ್ತಿದೆ ಅನ್ನೋ ಮಾತನ್ನು. ಇದ್ದಾರಾ ಸುಜಾತಾ ಭಟ್ ಅವರು? ಅಲ್ಲೇ ಇದ್ದಾರಾ ಅಗೆತದ ಜಾಗದಲ್ಲಿ? ಎಲ್ಲಿದ್ದಾರೆ? ಅಜಿತ್, ಇಲ್ಲ, ಸುಜಾತಾ ಭಟ್ ಅವರು ಸದ್ಯಕ್ಕೆ ಅಗೆತ ಆಗುವಂಥ ಜಾಗದಲ್ಲಿ ಅಂತೂ ಇಲ್ಲ. ಆದರೆ ಅವರು ಎಲ್ಲೇ ಮಾಧ್ಯಮಗಳಲ್ಲಿ ಅದನ್ನು ನೋಡಿ ಅದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇರಬಹುದು. ಯಾಕಂದರೆ ಸುಜಾತಾ ಭಟ್ ಅವರ ವಕೀಲರಾಗಿರ್ತಕ್ಕಂಥ ಮಂಜುನಾಥ್ ಅವರೇ ಅನೇಕ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹೇಳ್ತಾ ಇರುವಂಥದ್ದು ಒಂದೇ, ಅಂದರೆ ಒಬ್ಬ ತಾಯಿಯಾಗಿ ತನ್ನ ಮಗಳನ್ನ ಕಳೆದುಕೊಂಡ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಅವರು ಅಂದರೆ ಅವ್ರು ಹೇಳಿದ್ದಾರೆ, ಆರಂಭದಲ್ಲಿ ಅವರು SP ಅವರಿಗೆ ಕೊಟ್ಟ ಪತ್ರದಲ್ಲೂ ಕೂಡ ಹೇಳಿದ್ದಾರೆ, ಆ ಒಂದು ಮೃತದೇಹ, ಯಾವುದಾದ್ರೂ ಮೃತದೇಹ ಸಿಕ್ಕರೆ ಅದರ DNA ನನಗೆ ಮ್ಯಾಚ್ ಮಾಡಿ ಆ ಮೃತದೇಹವನ್ನು ಕೊಟ್ಟು ಬಿಡಿ, ನಾನು ಆ ಕಾರ್ಯವನ್ನು ಮುಗಿಸ್ತೀನಿ ಅನ್ನುವಂಥದ್ದು. ಹಾಗಾಗಿ ನಾವು ಆರಂಭದಲ್ಲೇ ಅವರನ್ನು ಮಾತನಾಡಿಸ್ಲಿಕ್ಕೆ ನಾವು ಅವರನ್ನು ಸಂಪರ್ಕ ಮಾಡಿದ್ವಿ. ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಕಡೆಯದಾಗಿ ಮಂಜುನಾಥ್ ಅವರನ್ನು ಕೂಡ ಅಡ್ವೊಕೇಟ್ ಮಂಜುನಾಥ್ ಅವರನ್ನು ಕೂಡ ನಾನು ಸಂಪರ್ಕ ಮಾಡಿದೆ. ಆಗ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಅವರು ನಾನು ನಿಮಗೆ ಸಿಗುವಾಗ, ನಾನು ನಿಮ್ಮ ಸಂಪರ್ಕಕ್ಕೆ ಸಿಗುವಾಗ ನಾನು ನಿಮಗೆ ಹೇಳ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಆ ಬಳಿಕದ ಪ್ರಕ್ರಿಯೆಗಳೆಲ್ಲ ನಮ್ಮ ಕಣ್ಣೆದುರಿದೆ ಏನಾಗಿದೆ ಅನ್ನುವಂಥದ್ದು. ಹಾಗಾಗಿ ಅದು
ಮುಂದುವರಿತಾ ಇದೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಈ ಇಡೀ ಆ ಪ್ರಕರಣದಲ್ಲಿ ಒಬ್ಬ ದೂರುದಾರೆ ಅಂತ ಬಂದಿರುವಂತವ್ರು, ಅಂದ್ರೆ ಈ ಪ್ರಕರಣದಲ್ಲಿ ನಾಪತ್ತೆ ಆದವರು, ಈಗ ನಾವು ಹೇಳುವಂತದ್ದು ಕೂಡ ಅದೇ, ಯಾವಾಗ ಸ್ಕೆಲಿಟನ್ ಸಿಗುತ್ತೋ, ಯಾವಾಗ ಅಸ್ಥಿಪಂಜರಗಳು ಸಿಗುತ್ತೋ, ಇಂತಹ ಸಂದರ್ಭದಲ್ಲಿ ಅಸ್ಥಿಪಂಜರಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಅವುಗಳಿಗೆ ಅದರಲ್ಲಿ ನಾಪತ್ತೆ ಆದವರ DNA ಗಳನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಅಂತಹ ದೂರುಗಳೇನಾದ್ರೂ ಬಂತು, ಇವರೇ ಮಂಜುನಾಥ್ ಅವರೊಂದು ಕಾಲ್ ಸೆಂಟರ್ ನ ಬಗ್ಗೆ ಕೂಡ ಹೇಳಿದ್ರು. ಅಂದ್ರೆ ನನ್ನನ್ನ ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು, ಅಥವಾ ಸರ್ಕಾರ ಒಂದು ಕಾಲ್ ಸೆಂಟರ್ ಗಳನ್ನ ತೆರಿಬೇಕು, ಪೊಲೀಸ್ SIT ಒಂದು ಕಾಲ್ ಸೆಂಟರ್ ನ ಮಾಡಬೇಕು, ಕಾಲ್ ಸೆಂಟರ್ ನ ಮಾಡಿದ್ರೆ ಯಾರಾದ್ರೂ ದೂರುದಾರರಿದ್ರೆ ಬಂದು ಸೇರ್ತಾರೆ ಅಂತ. ಈಗ ಜೂನ್ 22, ನಾನು ಪರ್ಟಿಕ್ಯುಲರ್ ಡೇಟ್ ಅನ್ನು ಹೇಳ್ತೀನಿ, ಜೂನ್ 22ಕ್ಕೆ ಈ ಘಟನೆ ಎಕ್ಸಾಕ್ಟ್ ಆಗಿ ನಮಗೆ ಆರಂಭ ಆಯ್ತು ಅಂತ ಹೇಳ್ಬೋದು. ಈಗ ಜುಲೈ ಕಳೆದು ಆಗಸ್ಟ್ ಬರುವ ಹೊತ್ತಾಯ್ತು. ಹಾಗಾಗಿ ಇವತ್ತಿನವರೆಗೆ ಬಂದಂತಹ ದೂರುಗಳಲ್ಲಿ, ಈಗುವಿನವರೆಗೆ ರಿಸೀವ್ ಆಗಿರುವಂತಹ ದೂರುಗಳಲ್ಲಿ ಒಂದು ಅಧಿಕೃತವಾಗಿರುವಂತದ್ದು ಈ ಅನನ್ಯ ಭಟ್ ಪ್ರಕರಣದಲ್ಲಿ ಮಾತ್ರ. ಅದನ್ನ ಹೊರತುಪಡಿಸಿದ್ರೆ ಕೇರಳದಲ್ಲಿ ಒಂದು ತಳಿಪರಂಬ ಅನ್ನುವಂಥ ಪೊಲೀಸ್ ಠಾಣೆಯಲ್ಲಿ ಅದು ಯಾವುದೇ ನಾಪತ್ತೆ ದೂರು ಅಲ್ಲ, ಆದ್ರೆ ಅಲ್ಲಿನ ಪೊಲೀಸರು ಹೇಳಿದ್ರು ಇದು ನಮ್ಮ ಜುರಿಡಿಕ್ಷನ್ಸ್ಗೆ ಬರೋದಿಲ್ಲ, ಹಾಗಾಗಿ ಇದನ್ನ ನೀವು ನಿಮ್ಮ ವ್ಯಾಪ್ತಿಗಳಲ್ಲಿ ನೋಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಯಾವುದೇ ಅವರು ನಾಪತ್ತೆ ಆಗಿಲ್ಲ, ಇದು ಬೇರೆ ಕಾರಣಕ್ಕಾಗಿ ಕೊಲೆ ಆಗಿರ್ತಾರೆ, ಆದ್ರೆ ಅದರ ಅನುಮಾನಗಳಿರುತ್ತೆ. ಆ ಅನುಮಾನಗಳ ಕಾರಣಕ್ಕಾಗಿ ಚರ್ಚೆಗೆ ಬಂದ ಪ್ರಕರಣಗಳು ಹೊರತುಪಡಿಸಿದ್ರೆ ನಮ್ಮ ಮನೆಯ ಯಾರಾದ್ರೂ ನಾಪತ್ತೆ ಆಗಿದ್ದಾರೆ, ಅವರ ಪ್ರಕರಣದಲ್ಲಿ ಈ ಪ್ರಕರಣಕ್ಕೆ ಲಿಂಕ್ ಇರಬಹುದು, ಹಾಗಾಗಿ ಅದರ DNA ಅನ್ನ ಮ್ಯಾಚ್ ಮಾಡಿ ನೋಡಿ ಅನ್ನುವಂತ ದೂರುಗಳು ಇಷ್ಟರವರೆಗೆ ಯಾವುದು ಕೂಡ ಬಂದಂತದ್ದು ಗಮನಕ್ಕೆ ಬಂದಿಲ್ಲ. ನಾನು ಅಧಿಕೃತವಾಗಿ SP ಅವರ ಬಳಿ ಕೂಡ ಈ ಬಗ್ಗೆ ಮಾತನಾಡಿದ್ದೆ, ಅಂದ್ರೆ ಆರಂಭದ ದಿನಗಳಲ್ಲಿ ಈ ಬಗ್ಗೆ ಬಂದಾಗ. ಯಾಕಂದ್ರೆ ನಾವು ಅಂದ್ಕೊಂಡಿದ್ವಿ ಈ ರೀತಿಯಾಗಿ ಒಂದು ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಅಂದಾಗ ಇನ್ನೆಷ್ಟು ಜನ ಈ ರೀತಿಯಾಗಿ ದೂರು ಕೊಡ್ಲಿಕ್ಕೆ ಬರಬಹುದು ಅನ್ನುವಂತ ಒಂದು ರೀತಿಯಾದಂತ ಕುತೂಹಲ ನನಗೂ ಕೂಡ ಇತ್ತು. ಅಂದ್ರೆ ತುಂಬಾ ಜನ ತುಂಬಾ ಜನ ಬರ್ಬೋದು, ಅಂದ್ರೆ ಧರ್ಮಸ್ಥಳಕ್ಕೆ ಹೋದವರು ವಾಪಸ್ ಬರದ್. ಈಗ ನೀವು ಎಷ್ಟೇ ದೂರುಗಳು ಬಂದ್ರು ಆ ಸ್ಟೇಜ್ ಬರೋದು ಯಾವುದೇ ಅವಶೇಷ, ಬುರುಡೆ, ಅಸ್ಥಿಪಂಜರ ಏನಾದ್ರೂ ಸಿಕ್ಕ ಮೇಲಲ್ವಾ ಆ ಸ್ಟೇಜ್ ಬರೋದು. ನಾಪತ್ತೆ ಆದ ಕಂಪ್ಲೇಂಟ್ ಆದ್ರೂ ಬರ್ಬೇಕಲ್ಲ. ಅನಾಥ ಶವಗಳನ್ನ ಹೂಳಲಾಗಿದೆ, ಆ ಶವದ ವಾರಸುದಾರರ ಪತ್ತೆ ಇಲ್ಲ, ಅಥವಾ ಪತ್ತೆ ಆಗದೆ ಇರುವ ರೀತಿಯಲ್ಲಿ ಹೂಳಲಾಗಿದೆ, ಪತ್ತೆ ಆಗದೆ ಇರುವ ರೀತಿಯಲ್ಲಿ ಹೂಳಲಾಗಿದೆ. ನಮ್ಮ ಮನೆಯವರೊಬ್ಬರು ಮಿಸ್ ಆಗಿದ್ದಾರೆ ಅನ್ನೋ ಕಂಪ್ಲೇಂಟ್. ಆ ರೀತಿಯ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಅನೇಕ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಇರ್ಬೋದು. ಬಟ್ ಅದನ್ನು ಧರ್ಮಸ್ಥಳಕ್ಕೆ ಕನೆಕ್ಟ್ ಮಾಡುವ ರೀತಿಯಲ್ಲಿ ಏನಾದರೂ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಸಿಗಬೇಕಲ್ಲ. ಅದ ನಂತರ ತಾನೇ ಮಿಸ್ಸಿಂಗ್ ಕಂಪ್ಲೇಂಟ್ಗಳ ಜೊತೆ DNA ಜೊತೆ ಮ್ಯಾಚ್ ಮಾಡ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.